ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಅಲ್ಲ, ಹಿಂಗೆ ಆಗ್ತಾ ಇರೋದ್ರಿಂದ ನಿಮ್ಮ ಏಜ್ ಜಾಸ್ತಿ ಆಗ್ತಾ ಇದ್ದಂಗೆ ಕೆಪಬಿಲಿಟಿ ಇಲ್ಲ, ಅರ್ಹತೆ ಇಲ್ಲ ಅಂತಾರೆ. ಓಕೆ, ಎನಿವೆ 2007ರಿಂದ ನೋಡಿ, ಯಾರು ಆಗ ಶಿಕ್ಷಣ ಸಚಿವರಾಗಿದ್ರು ಆಗಿನಿಂದಲೂ ಕೂಡ ಅವರು ಪತ್ರ ಬರೆದಿದ್ದಾರೆ, ಮನವಿ ಮಾಡ್ಕೊಂಡಿದ್ದಾರೆ. 20 ವರ್ಷದವರಿಗೆ ಮಾತ್ರ, 29 ವರ್ಷದವರಿಗೆ ಮಾತ್ರ ಈ ಹುದ್ದೆಗೆ ಕೆಪಬಲ್ ಅನ್ನೋದಕ್ಕೆ ಅವರು ದಯವಿಟ್ಟು ಹಂಗೆ ಮಾಡಬೇಡಿ, 29 ವರ್ಷ ಮೇಲ್ಪಟ್ಟವರಿಗೂ ಕೂಡ ಒಂದಷ್ಟು ಅವಕಾಶ ಮಾಡಿಕೊಡಿ ಅಂತ ಪತ್ರ ಬರೆದ್ರು ಕೂಡ ನೋ ರಿಯಾಕ್ಷನ್. ಅದಾದ ಬಳಿಕ ಅನೇಕ 3 ಜನ ಎಜುಕೇಶನ್ ಟೀಚರ್ಸ್ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೂ ಕೂಡ ಆಗಲೂ ಶಿಕ್ಷಣ ಸಚಿವರು ಅಲರ್ಟ್ ಆಗಲ್ವಂತೆ. ಮಾನ್ಯ ಶ್ರೀ ಕಿಮ್ಮನೆ ರತ್ನಾಕರ್ 2007ರಲ್ಲಿ ಅವರು ಶಿಕ್ಷಣ ಸಚಿವರಾದವರು, ಅವರಿಗೆ ಪತ್ರ ಬರೆದು ಮನವಿ ಮಾಡ್ಕೊಂಡ್ರು ಕೂಡ ನೋ ರಿಯಾಕ್ಷನ್. ಆಗ್ಲೂ ಕೂಡ ಸೈಲೆಂಟ್ ಆಗ್ಬಿಟ್ರು. ಯಾಕಂದ್ರೆ ಅವರಿಗೆ ಅಭ್ಯರ್ಥಿಗಳ ಹಿತಾಸಕ್ತಿ ಕಾಪಾಡುವುದು ಅವ್ರ ಉದ್ದೇಶ ಆಗಿರ್ಲಿಲ್ಲ, ಬದಲಾಗಿ ಸ್ವಯಂ ತಾವು ಹೆಂಗೆ ಬೆಳಿಬೇಕು, ತಾವು ಹೆಂಗೆ ಹುದ್ದೆಗಳನ್ನ ಗಿಟ್ಟಿಸ್ಕೊಳ್ಬೇಕು, ತಮ್ಮವ್ರಿಗೆ ಹೇಗೆ ಹುದ್ದೆಗಳನ್ನ ಕೊಡಿಸ್ಬೇಕು, ಅದು ಮಾತ್ರ ಅವ್ರಿಗೆ ಆಸಕ್ತಿ ಆಗಿತ್ತು. ಪಾಪ ಬಡವ್ರ ಮಕ್ಕಳು ಸತ್ರೇನು ಬಿಟ್ರೇನು ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಉತ್ತರನೇ ಕೊಟ್ಟಿಲ್ಲ. ಹಲವಾರು ಬಾರಿ ಮುಖ್ಯಮಂತ್ರಿಗಳಿಗೂ ಕೂಡ ಪತ್ರ ಬರೆದಿದ್ದಾರೆ, ಆಗಿನ ಮುಖ್ಯಮಂತ್ರಿಗಳಿಗೆ, ಆಗಿನ ಶಿಕ್ಷಣ ಸಚಿವರಿಗೂ ಕೂಡ ಪತ್ರ ಬರೆದು ಮನವಿ ಮಾಡ್ಕೊಂಡಿದ್ದಾರೆ. ಹಿಂಗೆ ಬರಿತಾ ಬರಿತಾ ಇಷ್ಟು ವರ್ಷಗಳು ಕಳೆದು ಹೋಯಿತು. ಒಂದು ಬುಕ್ ಸಿದ್ಧಪಡಿಸಿದ್ದಾರೆ. ಈ ಬುಕ್ ಅಲ್ಲಿ ಬರೀ ಪತ್ರಗಳನ್ನ ಬರೆದಿದ್ದಾರೆ ಬಿಟ್ರೆ ಇಲ್ಲಿ ತನಕ ಯಾವುದೇ ಪಕ್ಷ ಕೂಡ ಅಧಿಕಾರದಲ್ಲಿದ್ದಾಗಲೂ ಕೂಡ ಯಾರೇ ಶಿಕ್ಷಣ ಸಚಿವರಾದ್ರೂ ಕೂಡ ಇದರಲ್ಲಿ ಸುಧಾರಣೆ ತರುವ ಪ್ರಯತ್ನ, ಪ್ರಾಮಾಣಿಕ ಪ್ರಯತ್ನ ಯಾರು ಕೂಡ ಮಾಡೇ ಇಲ್ಲ ಅನ್ನೋದನ್ನ ಅವರು ಕೇಳ್ಕೊಳ್ತಿದ್ದಾರೆ. ಅಟ್ಲೀಸ್ಟ್ ಈಗ ಸುಧಾರಣೆ ಬರಬೇಕು ಅಂದ್ರೆ ನಾವು ದಂಗೆ ಹೇಳಬೇಕು. ಭಾರತದಲ್ಲಿ ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ರಲ್ಲ, ಹಂಗ ಮಾಡಿದ್ರೆ ಮಾತ್ರ ನ್ಯಾಯ ಸಿಗುತ್ತೆ ಅಂದ್ರೆ ಹಂಗೆ ಹೋರಾಟ ಮಾಡ್ತೀವಿ ಬಿಡಿ ಅಂತ ಉದ್ಯೋಗಾಕಾಂಕ್ಷಿಗಳು ಕೇಳ್ತಿದ್ದಾರೆ. ಅದನ್ನ ನಮ್ಮ ಸರ್ಕಾರಗಳು ಬಯಸ್ತಾ ಇರೋದು, ಅದನ್ನ ನಮ್ಮ ಸಚಿವರು ಬಯಸ್ತಾ ಇರೋದು, ಅದನ್ನ ನಮ್ಮ ಅಧಿಕಾರಿಗಳು ಬಯಸ್ತಾ ಇರೋದು. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಅಟ್ಲೀಸ್ಟ್ ವ್ಯವಸ್ಥೆಯಲ್ಲಿ ಸುಧಾರಣೆ ತರೋದಕ್ಕೆ ಅವರ ಷರತ್ತುಗಳು, ಅವರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಏನ್ ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ ಅದನ್ನ ಫುಲ್ಫಿಲ್ ಮಾಡಿ ಆ ಮೂಲಕ ಬಡ ಮಧ್ಯಮ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಅವ್ರು ಕೇಳ್ತಾ ಇರೋದು. ಇತ್ತೀಚೆಗೆ ಒಂದು ವಿಚಾರ ನಾನು ಕೇಳ್ಪಟ್ಟೆ, ಈ ಜಾತಿ ಲೆಕ್ಕಾಚಾರದಲ್ಲಿ ಹುದ್ದೆಗಳು ಹೋಗುತ್ತೆ ಅನ್ನೋ ಕಾರಣಕ್ಕೆ ಬಹುತೇಕ ಜಾತಿಯವರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ವರ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಟ್ ಆಫ್ ಮಾಡ್ತಿದ್ದಾರೆ ಏಜ್ ಕ್ರೈಟೀರಿಯಾನ ಕೂಡ, ಅದರಿಂದ ಸಾಕಷ್ಟು ಜನ ವಂಚಿತರಾಗ್ತಿದ್ದಾರೆ ಅಂತ. ಸೊ ತಮ್ಮ ಬೇಡಿಕೆಗಳೇನು, ಹೆಂಗೆ ಸುಧಾರಣೆ ತರಬೇಕು ಅಂತ ತಮ್ಮ ಬೇಡಿಕೆ ಅಂತ? ಮ್ಯಾಮ್, ಈಗ ಏಜ್ ಕ್ರೈಟೀರಿಯಾ ಮೊದಲೆಲ್ಲ ಶಿಕ್ಷಣ ಇಲಾಖೆಯಲ್ಲಿ ಎಲ್ಲ ಇಲಾಖೆಗಿಂತ 2 ವರ್ಷ ಎಲ್ಲಾ ಜನಾಂಗದವ್ರಿಗೂ ಏಜ್ ಕ್ರೈಟೀರಿಯಾ 2 ವರ್ಷ ಜಾಸ್ತಿನೇ ಇತ್ತು ಮ್ಯಾಮ್. ಬೇರೆ ಇಲಾಖೆಗಳಿಗೆ 38, ಜನರಲ್ಗೆ 38 ವರ್ಷ, ಶಿಕ್ಷಣ ಇಲಾಖೆಗೆ ಜನರಲ್ಗೆ 40 ವರ್ಷ, ಮತ್ತೆ OBC ಅವ್ರಿಗೆ 43 ವರ್ಷ, SC STಗೆ 45 ವರ್ಷ ಇತ್ತು. ಈ ಕ್ರೈಟೀರಿಯಾ ಇತ್ತು ಮ್ಯಾಮ್. ಈ ಶಿಕ್ಷಣ ಇಲಾಖೆಯಲ್ಲಿ ಮಾತ್ರ 2 ವರ್ಷ ಜಾಸ್ತಿ ಇತ್ತು. ಅದನ್ನ ಈಗ 2 ವರ್ಷ ಕಡಿಮೆ ಮಾಡಿದ್ದಾರೆ. 20 ವರ್ಷದಿಂದ ನೇಮಕಾತಿ ಆಗಿಲ್ಲ. ನಮ್ ಏಜ್ ಮೀರ್ ಹೋಗಿದೆ. ಮುಖ್ಯಮಂತ್ರಿಗಳು ಈಗ ಇದು ಜಾತಿ ಗಣತಿ ಪ್ರಕಾರ ಜಾತಿ ಗಣತಿ ಮಾಡಿದ್ರಲ್ಲ ಮ್ಯಾಮ್, 3 ವರ್ಷದಿಂದ ನೇಮಕಾತಿ ಆಗ್ಲಿಲ್ಲ. ಅದಕ್ಕೆ ಎಲ್ಲಾ ಜನಾಂಗದವ್ರಿಗೂ, ಎಲ್ಲಾ ಅಭ್ಯರ್ಥಿಗಳಿಗೂ, ಎಲ್ಲಾ ಇಲಾಖೆಗೂ 5 ವರ್ಷ ಏಜ್ ರಿಲ್ಯಾಕ್ಷನ್ ಕೊಟ್ಟಿದ್ದಾರೆ. ಈಗ ನೋಟಿಫಿಕೇಶನ್ ನೋಡಿಸಿದಾರೆ ಶಿಕ್ಷಣ ಇಲಾಖೆಯಿಂದ. ಅವರು ಮೊದಲು ಏಜ್ ಕ್ರೈಟೀರಿಯಾ ಎಷ್ಟಿತ್ತು ಅದಕ್ಕಿಂತ 2 ವರ್ಷ ಕಡಿಮೆ, ಮತ್ತೆ 5 ವರ್ಷ ರಿಲ್ಯಾಕ್ಸೇಷನ್ ಸಚಿವ ಸಂಪುಟದಲ್ಲೇ ಅನುಮೋದನೆ ಆಗಿದೆ, ಅದನ್ನ ಘೋಷಣೆ ಮಾಡಿಲ್ಲ. ಮತ್ತೆ ಪ್ರಾಥಮಿಕ ಶಾಲೆಗೆ ಸಿಪೇಡ್ ಮಾಡಿದವರಿಗೆ ಅವಕಾಶನೇ ಇಲ್ಲ. 14 ವರ್ಷದಿಂದ ಬಿಪೇಡ್ ಮಾಡಿದವ್ರ ನೇಮಕಾತಿನೇ ಮಾಡಿಲ್ಲ. ಈ ಕಳೆದ 25 ವರ್ಷದಿಂದ ಎಂಪೇಡ್ ಮಾಡಿದವ್ರನ್ನ ನೇಮಕಾತಿನೇ ಮಾಡಿಲ್ಲ ಕಾಲೇಜ್ಗಳಿಗೆ. ಯಾವುದೇ ಸರ್ಕಾರ ಬರ್ಲಿ ಶಿಕ್ಷಕರ ಬಗ್ಗೆ ತುಂಬಾ ಕಾಳಜಿ ವಹಿಸ್ತಾನೆ ಇಲ್ಲ. ಬಿಜೆಪಿ ಸರ್ಕಾರ ಕಾಗೇರಿ ಅವ್ರಿಗೆ 2000 ಸತಿ ಮನವಿ ಕೊಟ್ಟಿದೀವಿ ಮ್ಯಾಮ್, ಒಂದಲ್ಲ 2000 ಸತಿ ಮನವಿ ಕೊಟ್ಟಿದೀವಿ. ಅತಿ ಶೀಘ್ರದಲ್ಲಿ ನೇಮಕಾತಿ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್, ಒಂದು ಸರ್ಕಾರ ಬಂದು ಒಂದ್ ಸ್ಟೇಟ್ಮೆಂಟ್ ಕೊಟ್ರೆ 1 ವರ್ಷ ಇರ್ತಾರೆ ಮ್ಯಾಮ್. 5 ಸ್ಟೇಟ್ಮೆಂಟ್ ಕೊಟ್ರೆ 5 ವರ್ಷ ಮುಗ್ದೋಗುತ್ತೆ. ವಿದ್ಯಾರ್ಥಿಗಳು ಇದು ಅತಿ ಶೀಘ್ರದಲ್ಲಿ ನೇಮಕಾತಿ ಮಾಡ್ತಾರೆ ಅಂತ ಬುಕ್ ತೆಗೆದು ಓದಕ್ ಶುರು ಮಾಡ್ತಾರೆ, ಏನೋ ಕೆಲಸ ಮಾಡ್ತಿರ್ತಾರೆ, ಆ ಕೆಲಸಗಳನ್ನೆಲ್ಲ ಬಿಟ್ಬಿಡ್ತಾರೆ. ಕೂಡ ಎಕ್ಸಾಮ್ ಬರೆದ್ರು ಕೂಡ ಆಲ್ರೆಡಿ ಅದು ರದ್ದಾಗೋ ಪರಿಸ್ಥಿತಿ ಬಂದ್ಬಿಟ್ಟಿರುತ್ತಲ್ಲ, ಡೀಲ್ ಆಗೋಗ್ಬಿಟ್ಟಿರುತ್ತೆ. ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿ ಆಗ್ತಾ ಇರುತ್ತೆ, ರದ್ದು ಮಾಡ್ಬಿಡ್ತಾರೆ, ಹೋಲ್ಡ್ ಮಾಡ್ಬಿಡ್ತಾರೆ. ನೇಮಕಾತಿ ಪ್ರಕ್ರಿಯೆನೇ ಆಗಲ್ಲ. ಮಧು ಬಂಗಾರಪ್ಪ ಅವರು ಇದ್ದಾಗ ಕೂಡ ಮೇಡಮ್, ಅವ್ರು ಎಷ್ಟು ಸರಿ ಹೇಳಿದಾರ, ಅವರು ಸುಳ್ಳಿನ ಸರದಾರನೇ ಅಂತೇಳಿ ಕರೆದು ಬಿಟ್ಟಿದೀವಿ ನಾವು. ಇವತ್ತು ನಾಳೆ 3 ದಿನ 4 ದಿನ 1 ತಿಂಗಳು 2 ತಿಂಗಳು 3 ತಿಂಗಳು ವರ್ಷಾನುಗಟ್ಲೆ ಆಯ್ತು ಮೇಡಮ್. ಅದು ಮಧು ಬಂಗಾರಪ್ಪನವರಷ್ಟು ಸುಳ್ಳವರು ಯಾರಿಲ್ಲ ಮೇಡಮ್ ಶಿಕ್ಷಣ ಸಚಿವಾಲಯದಲ್ಲಿ. ಅವ್ರು ನೀವು ಶಿಕ್ಷಣ ಸಚಿವನ ಎಷ್ಟು ಅವ್ರಿಗೆ ಕೊಡಬಾರ್ದು ಅಂಬೋದು ನಮ್ದು ಒಂದು ಮೇಡಮ್. ಯಾಕಂದ್ರೆ ಒಳ್ಳೆ ವ್ಯಕ್ತಿ ಕೊಟ್ರೆ ನಾಳೆ ಒಳ್ಳೆ ಆಡಳಿತ ಮಾಡಿದೆ ಸ್ಕೂಲು ಇಂಪ್ರೂವ್ಮೆಂಟ್ ಆಗುತ್ತೆ ಮೇಡಮ್. ಗೋರ್ಮೆಂಟ್ ಇಲ್ಲಾಂದ್ರೆ ಗೋರ್ಮೆಂಟ್ ಸ್ಕೂಲು ಎಲ್ಲ ಮೂಲ ಗುಂಪಾಗ್ತೇವೆ. ಅವಲೇ ಇವರು ನಮ್ಮ
ಕೊಲೀಗ್ಸ್ ಒನ್ ಆಫ್ ಸಾರ್ ಹೇಳ್ದಂಗೆ 7,000 7,500 ಸ್ಕೂಲ್ಗಳು ಈ ವರ್ಷ ಮುಚ್ತಾ ಇದಾರೆ ಮೇಡಮ್. ಕನ್ನಡ ಆಲ್ರೆಡಿ ಮುಚ್ಚಿದ್ದಾರೆ. ಓಕೆ, ವಾಪಸ್ ಬರ್ತೀನಿ ನೋಡಿ. ಇದು ಉದ್ಯೋಗಾಕಾಂಕ್ಷಿಗಳ ಬೇಡಿಕೆ. ಹಲವಾರು ಮನವಿ ಮಾಡಿಕೊಂಡು ಹೋರಾಟ ಪ್ರತಿಭಟನೆಗಳನ್ನ ಮಾಡಿ ನಾವು ಸೋತು ಬಿಟ್ಟಿದ್ದೀವಿ. ಯಾವ ಪಕ್ಷದವರಿಂದಲೂ ಕೂಡ ನಮಗೆ ಭರವಸೆ ಸಿಕ್ಕಿಲ್ಲ. ವ್ಯವಸ್ಥೆನ ಸುಧಾರಣೆ ಮಾಡಬೇಕು,